ನಾನು ಯಾವುದನ್ನು ಕೂಡ ಊಹೆ ಮೇಲೆ ಮಾತಾಡ್ತಿಲ್ಲ. ಸರ್ಜಿಕಲ್ ಸ್ಟ್ರೈಕ್ ಆದಾಗ ಸಾಕ್ಷಿ ಕೇಳಿದ ಯಾವ ಪಾರ್ಟಿ ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದಾಗ? ಅಂದ್ರೆ ಅವತ್ತು ಈ ದೇಶದ ಬಗ್ಗೆ ಕಳಕಳಿ ಇರಲಿಲ್ಲ ಅಂತ, ಕಳಕಳಿ ಇರಲಿಲ್ಲ. ಅದು ಸಭೆ ಚರ್ಚೆ ಮಾಡಿ. ಈಗ RSS ಬಗ್ಗೆ ಮಾತಾಡ್ತಾರೆ. ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜ ಹಾರಿಸಿದ ಯಾವ ಪಾರ್ಟಿ? ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿದ ಯಾವ ಪಾರ್ಟಿ? ಇವತ್ತು ಇದೇ ಮಾನಸಿಕತೆ ಇರುವಂತವರ ಕಾರಣಕ್ಕೆ ಇವತ್ತು ಇವರಿಗೆ ಸತ್ಯ ಹೇಳಿ ಅವಮಾನವಾಗುತ್ತೆ ಇವರಿಗೆ. ಯಾಕೆ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜ ಹಾರಿಸಲಿಲ್ಲ ನೀವು? ಯಾಕೆ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜ ಹಾರಿಸಿಕೊಳ್ಳಿಲ್ಲ ನೀವು? ಅಸಮರ್ಥ ಹೋಮ್ ಮಿನಿಸ್ಟರ್, ಅಸಮರ್ಥ ಡಿಫೆನ್ಸ್ ಮಿನಿಸ್ಟರ್ ನಿಮ್ಮ ಕೇಂದ್ರದವರು. ಪುಲ್ವಾಮಾದಲ್ಲಿ ಸಾಕ್ಷಿ ಮಲ್ಲಿಕ್ ಅವರ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಯೋಗ್ಯತೆ ಇಲ್ಲ. ನಿಮ್ ಗವರ್ನರ್ ಕೇಳ್ತಾ ಇರೋದು ಬರೀ ಈಗ ರಾಜಕೀಯಕ್ಕೆ ಬಳಸ್ತಾರೆ. ಅಧ್ಯಕ್ಷರೇ, ಉದ್ದೇಶ ಏನು ಇವ್ರದು? ಈಗ ಸೋಲ್ಜರ್ಸ್ ಈಗ ನಾನು ಹೇಳ್ತೀನಿ. ಈಗ ಒಂದ್ ಸೆಕೆಂಡ್ ಅಧ್ಯಕ್ಷರೇ, ಈಗ ಅಲ್ಲ ನೀವು ಒಂದ್ ಸೆಕೆಂಡ್ ಅಧ್ಯಕ್ಷರೇ, ನಾನು ತಮ್ಮಲ್ಲಿ ಮನವಿ ಮಾಡೋದು, ತಾವು ಅವರಿಗೆ ಯಾವ ವಿಷಯಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅದ್ರ ಬಗ್ಗೆ ಮಾತಾಡ್ಲಿ. ಪುಲ್ವಾಮಾ ಮಾತಾಡಿದ್ರೆ ನಮಗೂ ಗೊತ್ತು. 40 ಜನ ಸತ್ತವರಿಗೆ ಕಾರಣ ಯಾರು ಅಂತ ಹೇಳಕ್ಕಾಗಿಲ್ಲ. ಆಯ್ತು, ನಿಮ್ಮ ಅಯೋಗ್ಯ ಸರ್ಕಾರ, ನಿಮಗೆ ಯಾರು ಕಾರಣ ಮಾಡಿದ್ದು ಅಂತ ಯೋಗ್ಯತೆ ಇಲ್ಲ ನಿಮಗೆ. ನೀವ್ ಹೀಗೆ ಮುಂದುವರಿಸಬೇಕಾ? ಅದಕ್ಕೆ ಇದನ್ನು ಪರಿಹಾರ ಆಗ್ಬೇಕು. ಅಯೋಗ್ಯರು ಇವರು. ಆಯ್ತು, ಅಯೋಗ್ಯ ಸರ್ಕಾರ. ಸರಿಗ ಅನಿಸೀಗ ಅಯೋಗ್ಯ ನೀವು. ಅವ್ರು ಹೀಗೆ ಹೇಳ್ತೇವೆ, ನೀವು ಮತ್ತೆ ನೀವು ಹೇಳ್ತೇನೆ. ಮಾಡ್ತಾರೆ